ನಮ್ಮ ದೇಶದಲ್ಲಿ ಫ್ರೂಟಿ ಎನ್ನುವ ಡ್ರಿಂಕ್ ಅನ್ನು ಕುಡಿದೇ ಇದ್ದವರೇ ಇಲ್ಲ, ಹೆಸರಂತೂ ಕೇಳದೇ ಇದ್ದವರು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಫೇಮಸ್ ಆಗಿದೆ ಈ ಫ್ರೂಟಿ ಎನ್ನುವ ಒಂದು ಡ್ರಿಂಕ್. ಸ್ನೇಹಿತರೆ, ವರ್ಷಕ್ಕೆ 4,000 ಕೋಟಿ ಆನ್ಯುವಲ್ ಟರ್ನ್ ಓವರ್ ಮಾಡ್ತಾ ಇದೆ ಕೇವಲ ಒಂದು ಡ್ರಿಂಕ್. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು ಪಾರ್ಲೆ ಆಗ್ರೋ ಅನ್ನೋ ಒಂದು ಕಂಪನಿ ಲಾಂಚ್ ಮಾಡುತ್ತೆ 1985ರಲ್ಲಿ. ಇಷ್ಟೊಂದು ಟರ್ನ್ ಓವರ್ ಆಗಲಿಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಈ 3 ಜನ ಸಹೋದರಿಯರು ಅಂತ ಹೇಳ್ಬೋದು. ಆಲಿಶಾ ಚೌಹಾನ್, ಶೋನಾ ಚೌಹಾನ್ ಆ್ಯಂಡ್ ನಾಡಿಯಾ ಚೌಹಾನ್ ಅಂದ್ಬಿಟ್ಟು ಇವರು 3 ಜನ ಈ ಒಂದು ಬ್ರ್ಯಾಂಡ್ ಅನ್ನು ಹೇಗೆ ಪ್ರಮೋಟ್ ಮಾಡಿದ್ದಾರೆ, ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ದಾರೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಫ್ರೂಟಿ ಎಷ್ಟೊಂದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಇದರ ಮೇಲೆ ಹಿಂದಿಯಲ್ಲಿ ಒಂದು ಹಾಡೇ ಇದೆ ಸ್ನೇಹಿತರೆ. ಫ್ರೂಟಿ ಈ ರೀತಿ ಗ್ರೋ ಆಗಲಿಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಪಾರ್ಲೆ ಆಗ್ರೋದ ಇನ್ನೋವೇಷನ್. ಇವ್ರು ಯಾವಾಗಲೂ ಇನ್ನೋವೇಟ್ ಮಾಡ್ತಾನೆ ಇರ್ತಾರೆ, ಹೊಸ ಹೊಸ ಐಡಿಯಾದ ಬಗ್ಗೆ, ಹೊಸ ಹೊಸ ಸ್ಟ್ರಾಟಜೀಸ್ ಬಗ್ಗೆ ಇನ್ನೋವೇಟ್ ಮಾಡ್ತಾನೆ ಇರ್ತಾರೆ. ಈ ಇನ್ನೋವೇಷನ್ನೇ ಈ ರೀತಿ ಗ್ರೋತ್ಗೆ ಕಾರಣ ಆಗುತ್ತೆ. ಕಳೆದ ವರ್ಷ ಈ ಫ್ರೂಟಿಯ ಟರ್ನ್ ಓವರ್ 4,000 crores ಅಂದರೆ ದಿನಕ್ಕೆ 11 ಕೋಟಿ ಸೇಲ್ಸ್ ಆಗುತ್ತೆ. ಹಾಗಾದರೆ ಪಾರ್ಲೆ ಆಗ್ರೋ ಅಂತ ಆವಾಗಲೇ ಹೇಳಿದೆ ನಾನು. ಇದು ಅವರದ್ದ? ಪಾರ್ಲೆಜಿ, ಕ್ರ್ಯಾಕ್ ಜಾಕ್, ಮೊನಾಕೊ ಬಿಸ್ಕೆಟ್ ಮಾಡ್ತಾರಲ್ಲ ಅವ್ರದ್ದಂತೂ ಅಲ್ವೇ ಅಲ್ಲ. ಹಾಗಾದರೆ ಬಿಸ್ಲರಿ ವಾಟರ್ ಮಾಡ್ತಾರಲ್ಲ ಪಾರ್ಲೆ, ಅವರದ್ದು ಅಲ್ಲ. ನಿಮ್ಗೀಗ ಕನ್ಫ್ಯೂಸ್ ಆಗಿರ್ಬೋದು, ಪಾರ್ಲೆಯಲ್ಲಿ ಇಷ್ಟೊಂದು ಗ್ರೂಪ್ ಇದೆಯಾ, 3-4 ಗ್ರೂಪ್ ಇದೆಯಾ ಅಂದ್ಬಿಟ್ಟು. ಎಸ್ ಸ್ನೇಹಿತರೆ, ಪಾರ್ಲೆಯಲ್ಲಿ 3 ಡಿವೈಡ್ ಆಗಿದೆ. ಫಸ್ಟ್ ನಾವು ಫ್ರೂಟಿಯ ಸಕ್ಸಸ್ ಸ್ಟೋರಿ ತಿಳ್ಕೊಳ್ಳೋ ಮೊದಲು ಪಾರ್ಲೆ ಗ್ರೂಪ್ನ ಹಿಸ್ಟ್ರಿ ತಿಳ್ಕೊಳ್ಳೋಣ. ಪಾರ್ಲೆ ಗ್ರೂಪ್ 3 ಡಿವೈಡ್ ಆಗುತ್ತೆ. ಯಾವಾಗ ಪಾರ್ಲೆ ಗ್ರೂಪ್ 3 ಡಿವೈಡ್ ಆಗುತ್ತೆ, ಒಂದು ಪಾರ್ಲೆ ಆಗ್ರೋ ಆಗುತ್ತೆ. ಸೊ ಇವರು ಕಂಪ್ಲೀಟ್ ಆಗಿ ಕೂಲ್ ಡ್ರಿಂಕ್ಸಿಗೆ ಬರ್ತಾರೆ. ಇನ್ನೊಂದು ಪಾರ್ಲೆ ಬಿಸ್ಲರಿ ವಾಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇನ್ನೊಬ್ಬರು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಈ ರೀತಿ ಫ್ರೂಟಿ, ಈ ರೀತಿ ಬ್ರ್ಯಾಂಡ್ ಫೇಮಸ್ ಆಗೋಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರು, ಯಾವ ರೀತಿ ಬ್ರ್ಯಾಂಡ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ, ಸೊ ಇದಕ್ಕೆ ಮೇನ್ ರೀಸನ್ ಯಾರು, ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಪಾರ್ಲೆ ಗ್ರೂಪ್ ಸ್ಟಾರ್ಟ್ ಆಗಿದ್ದು 1929ರಲ್ಲಿ ಮೋಹನ್ ಲಾಲ್ ಚೌಹಾನ್ ಅಂದ್ಬಿಟ್ಟು ಇವರು ಸ್ಟಾರ್ಟ್ ಮಾಡ್ತಾರೆ ಮುಂಬೈನ ವಿಲೆ ಪಾರ್ಲೆಯಲ್ಲಿ. ಮೊದಲಿಗೆ ಇವರು ಬೇಕರಿ ಪ್ರಾಡಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ರು. ಬ್ರೆಡ್, ಬನ್, ಟೋಸ್ಟ್ ಇಂಥವುಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ರು. ಯಾವಾಗ ಇವರು ಬಿಸ್ಕೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಇವರ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಬ್ರಿಟಿಷ್ ಸರ್ಕಾರ ಇತ್ತು, ಬಿಸ್ಕೆಟ್ ಮಾಡ್ತಾ ಇದ್ರು, ಬಟ್ ಮಾರ್ಕೆಟಿಗೆ ಲಾಂಚ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಬಿಸ್ಕೆಟನ್ನು ಮಾಡಿ ಬ್ರಿಟಿಷ್ ಆರ್ಮಿಗೆ ಕೊಡಬೇಕಿತ್ತು. ಮಾರ್ಕೆಟಲ್ಲಿ ಇವರು ಬಿಸ್ಕೆಟ್ ಸಿಗ್ತಾ ಇರಲಿಲ್ಲ ಆ ಕಾಲದಲ್ಲಿ. ಸ್ನೇಹಿತರೆ, 1947ರಲ್ಲಿ ಯಾವಾಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆವಾಗ ಇವರಿಗೆ ಫ್ರೀಡಮ್ ಸಿಗುತ್ತೆ. ಇವ್ರು ಏನು ಮಾಡ್ತಾರೆ, ಬ್ರಿಟಿಷ್ ಆರ್ಮಿಗೆ ಕೊಡೋದು ಸ್ಟಾಪ್ ಮಾಡಿ ಇವ್ರು ಏನು ಮಾಡ್ತಾರೆ, ಮಾರ್ಕೆಟಿಗೆ ಡೈವರ್ಟ್ ಮಾಡ್ತಾರೆ ಪಾರ್ಲೆಜಿ ಅನ್ನುವ ಬ್ರ್ಯಾಂಡಲ್ಲಿ. ಸೊ ಪಾರ್ಲೆಜಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟು ಫೇಮಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಗ್ಲೂಕೋಸ್ ಬಿಸ್ಕೆಟ್ ಅಂತಾನೆ ಕರಿತಾ ಇದ್ರು ಜನ. हमको पता है जी, आपको पता है जी, सबको पता है जी, सबको पता है जी, बरसों से चाहत अपनी यही है जी, अपनी भी साथ भरे शक्ति भरे बरसों से पार्ले जी। ಆ ಸಮಯದಲ್ಲಿ ಕೋಕಾ ಕೋಲಾ ಸಾಫ್ಟ್ ಡ್ರಿಂಕ್ಸ್ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇತ್ತು. 1977ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಇತ್ತು ಇಂಡಿಯಾದಲ್ಲಿ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಕೋಕಾ ಕೋಲಾಕ್ಕೆ ಗೇಟ್ ಪಾಸ್ ಕೊಡ್ತಾರೆ, ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಿಡಲ್ಲ. ಸೊ ಇಂಡಿಯಾದಿಂದ ಎಕ್ಸಿಟ್ ಮಾಡಿಸ್ತಾರೆ. ಸೊ ಆವಾಗ ಈ ಸಾಫ್ಟ್ ಡ್ರಿಂಕ್ಸ್ ಮಾರ್ಕೆಟ್ ಓಪನ್ ಆಗುತ್ತೆ ಇಂಡಿಯಾದಲ್ಲಿ. ಪಾರ್ಲೆ ಅವರು ಕೆಲವೊಂದು ಡ್ರಿಂಕ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಕೂಲ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಥಮ್ಸಪ್ ಆಗಿರ್ಬೋದು, ಫ್ರೂಟಿ ಆಗಿರ್ಬೋದು, ಗೋಲ್ಡ್ ಸ್ಪಾಟ್ ಅಂತ ಹೇಳಿ ಈ ಕೂಲ್ ಡ್ರಿಂಕ್ಸ್ಗಳನ್ನು ಸ್ಟಾರ್ಟ್ ಮಾಡಿ ಮಾರ್ಕೆಟಿಗೆ ಲಾಂಚ್ ಮಾಡ್ತಾರೆ. ಸ್ನೇಹಿತರೆ, ಮೋಹನ್ ಲಾಲ್ ಚೌಹಾನ್ರಿಗೆ 5 ಜನ ಮಕ್ಕಳು. ಅದರಲ್ಲಿ ಕೊನೆಯ ಮಗ ಜ್ಯೋತಿಲಾಲ್ ಚೌಹಾನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 4 ಜನರಿಂದ ಸಪರೇಟ್ ಏನಾದರೂ ಮಾಡಬೇಕಂತೇಳಿ ಆ ಕಂಪನಿಯಿಂದ ಹೊರಗಡೆ ಬರ್ತಾರೆ. ತನ್ನದೇ ಆದ ಸ್ವಂತ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡ್ತಾರೆ, ಪಾರ್ಲೆ ಆಗ್ರೋ ಅಂದ್ಬಿಟ್ಟು. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಇದೇ ಕಂಪನಿ ಮೇಲೆ. ಈಗ ಅವರಲ್ಲಿ ಎಷ್ಟು ಜನ ಉಳಿತಾರೆ? 4 ಜನ ಉಳಿತಾರೆ. ಒಬ್ಬರು ಹೊರಗಡೆ ಬಂದರು, ಪಾರ್ಲೆ ಆಗ್ರೋ ಸ್ಟಾರ್ಟ್ ಮಾಡಿದ್ರು. ಈಗ 5 ಜನರಲ್ಲಿ 4 ಜನ ಉಳಿತಾರೆ. ಆ 4 ಜನರಲ್ಲಿ ರಮೇಶ್ ಚೌಹಾನ್ ಅಂದ್ಬಿಟ್ಟು ಇನ್ನೂ ಒಬ್ಬರು ಸಹ ನಾನು ಏನಾದರೂ ಸಪ್ರೇಟ್ ಆಗಿ ಮಾಡಬೇಕು ತಮ್ಮನ ಹಾಗೆ ಅಂದ್ಬಿಟ್ಟು ಅವರು ಸಹ ಹೊರಗಡೆ ಬರ್ತಾರೆ. ಅವರು ಸಹ ಏನು ಮಾಡ್ತಾರೆ, ಬಿಸ್ಲರಿ ಅನ್ನೋ ಒಂದು ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಫೇಮಸ್ ಬ್ರ್ಯಾಂಡ್ ಇವತ್ತು ಮಿನರಲ್ ವಾಟರ್ ಅಂದರೆ ಬಿಸ್ಲರಿ ಆಗಿದೆ, ಬಿಸ್ಲರಿ ಅಂದರೆ ಮಿನರಲ್ ವಾಟರ್ ಆಗಿದೆ. ಸೊ ಅಷ್ಟು ದೊಡ್ಡ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ. ಉಳಿದ 3 ಜನ ನಾನು ಆವಾಗಲೇ ಹೇಳಿದೆ, ಪಾರ್ಲೆಜಿ, ಮೊನಾಕೊ, ಕ್ರ್ಯಾಕ್ ಜಾಕ್ ಈ ರೀತಿ ಬಿಸ್ಕೆಟ್ ಬ್ರ್ಯಾಂಡ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಪಾರ್ಲೆ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈ 3 ಜನ ಅಣ್ಣ ತಮ್ಮಿದ್ರು. ಅಂದರೆ ಪಾರ್ಲೆಯಲ್ಲಿ 3 ಗ್ರೂಪ್ ಆಗಿದೆ, ಒಂದು ಪಾರ್ಲೆ ಆಗ್ರೋ, ಇನ್ನೊಂದು ಬಿಸ್ಲರಿ, ಇನ್ನೊಂದು ಪಾರ್ಲೆಜಿ ಬಿಸ್ಕೆಟ್ಗಳನ್ನು ಮ್ಯಾನೇಜ್ ಮಾಡುವಂಥ ಕಂಪನಿ. 3 ಗ್ರೂಪ್ ಆಗಿ ಹೊರಹೊಮ್ಮತ್ತೆ ಸ್ನೇಹಿತರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಪಾರ್ಲೆ ಆಗ್ರೋವಿನ ಫ್ರೂಟಿ ಎನ್ನುವ ಬ್ರ್ಯಾಂಡ್ ಮೇಲೆ.
ಸೊ ಈ ಕೇಸ್ ಸ್ಟಡಿ ನಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ಸಿಗೆ ಈ ಕೇಸ್ ಸ್ಟಡಿಯಲ್ಲಿ ಬರುವಂಥ ಪಾಯಿಂಟ್ಸ್ಗಳನ್ನೇನಾದರೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ, ಬ್ರ್ಯಾಂಡ್ ಸ್ಟ್ರಾಟಜೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸಲ್ಲೂ ಸಹ ಅದ್ಭುತವಾದ ಯಶಸ್ಸನ್ನು ಕಾಣಬಹುದು. ಈಗ ನಾವು ತಿಳ್ಕೊಳ್ಳೋಣ ಪಾರ್ಲೆ ಆಗ್ರೋದ ಕೆಲವೊಂದು ಪ್ರಾಡಕ್ಟ್ಸ್ಗಳು ಯಾವುದೆಲ್ಲ ಇದೆ ಅಂದ್ಬಿಟ್ಟು. ಫ್ರೂಟಿ, ಆ್ಯಪಿ ಫಿಜ್, ಥಮ್ಸ್ ಅಪ್, ಮಿನರಲ್ ವಾಟರ್, ಬೈಲಿ. ಸೊ ಇದೆಲ್ಲ ಪಾರ್ಲೆ ಆಗ್ರೋ ಇವರದ್ದೇ ಪ್ರಾಡಕ್ಟ್ ಆಗಿರುತ್ತೆ. ಸೊ ಥಮ್ಸ್ ಅಪ್ ನಾನು ಆವಾಗಲೇ ಹೇಳಿದೆ, ಥಮ್ಸ್ ಅಪ್ ಈ ಕೋಕಾ ಕೋಲಾ ಅವರು ಟೇಕ್ ಓವರ್ ಮಾಡ್ಕೊಳ್ತಾರೆ. ಸೊ ಇವಾಗ ಇವ್ರ ಹತ್ರ ಈ ರೀತಿಯ ಪ್ರಾಡಕ್ಟ್ಗಳನ್ನು ಇಟ್ಕೊಂಡು ಹೇಗೆ ಮಾರ್ಕೆಟ್ ಮಾಡಿದ್ರು, ಇಷ್ಟೊಂದು ರೆವೆನ್ಯೂ ಹೇಗೆ ಜನರೇಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡು ಬರೋಣ. ಸಕ್ಸಸ್ ಸ್ಟೋರಿ ಆಫ್ ದಿ ಫ್ರೂಟಿ ಬ್ರ್ಯಾಂಡ್. ಇದು ಒಂದು ಬ್ರ್ಯಾಂಡ್ ಕೇಸ್ ಸ್ಟಡಿ ಅನ್ನೋದು ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ಮಾಡುವಾಗ ಈ ರೀತಿಯ ಸ್ಟ್ರಾಟಜೀಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಬ್ರ್ಯಾಂಡ್ ಸ್ಟ್ರಾಟಜೀಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು, ಸಪ್ಲೈ ಚೈನ್ ಸ್ಟ್ರಾಟಜೀಸ್ ಆಗಿರ್ಬೋದು, ಇದೆಲ್ಲ ನಾವು ಇದರಲ್ಲಿ ಕಲಿಬಹುದು. ಇವಾಗ ಮೇನ್ ಕೇಸ್ ಸ್ಟಡಿ ಬರೋಣ. ಫ್ರೂಟಿ ಸ್ಟಾರ್ಟ್ ಆಗಿದ್ದು, ಲಾಂಚ್ ಆಗಿದ್ದು 1984ರಲ್ಲಿ. ಸೊ ಮ್ಯಾಂಗೋ ಡ್ರಿಂಕ್ ಅಂತ ಸ್ಟಾರ್ಟ್ ಆಗುತ್ತೆ. ಟೆಟ್ರಾ ಪ್ಯಾಕ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಗ್ರೀನ್ ಕಲರ್ ಪ್ಯಾಕೆಟ್ನಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಜ್ಯೂಸ್ ಒಳಗಡೆ ಇರುತ್ತೆ, ನಿಮಗೆಲ್ಲದೂ ಗೊತ್ತಿದೆ. ಅರ್ಲಿಯರ್ ಡೇಸಲ್ಲಿ ಏನಾಗ್ತಿತ್ತು, ನಿಮ್ಗೆ ಏನಾದರೂ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಬೇಕಿದ್ರೆ ಅಂಗಡಿಗೆ ಹೋಗಿ ಕುಡ್ಕೊಂಡು ಬರಬೇಕಿತ್ತು, ಬಾಟಲಲ್ಲಿ ಸಿಗ್ತಾ ಇತ್ತು. ಬಟ್ ಆ ಬಾಟಲನ್ನು ಮನೆಗೆ ತರಲಿಕ್ಕೆ ಆಗ್ತಾ ಇರಲಿಲ್ಲ. ನಿಮಗೆ ಅಂಗಡಿಯವರು ಏನಾದರೂ ಪರಿಚಯ ಇದ್ದರೆ ಮಾತ್ರ ಬಾಟಲ್ ಕೊಡ್ತಾ ಇದ್ರು ಮನೆಗೆ, ಕುಡಿದು ಬಿಟ್ಟು ವಾಪಸ್ ತಗೊಂಡೋಗಿ ಕೊಡಬೇಕಿತ್ತು. ಯಾವುದೇ ಕಾರಣಕ್ಕೂ ನೀವು ಇಟ್ಕೊಳ್ಳೋಂಗಿರಲಿಲ್ಲ. ಪಾರ್ಲೆ ಆಗ್ರೋ ಏನು ಮಾಡುತ್ತೆ, ಸೊ ಗ್ರೀನ್ ಕಲರ್ ಟೆಟ್ರಾ ಪ್ಯಾಕ್ನಲ್ಲಿ ಫ್ರೂಟಿಯನ್ನು ಲಾಂಚ್ ಮಾಡುತ್ತೆ. ಲಾಂಚ್ ಮಾಡ್ದಂಗೆ ಇಮ್ಮಿಡಿಯೇಟ್ ಆಗಿ ಫೇಮಸ್ ಆಗಿಬಿಡುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಒಂದೇ, ಫಸ್ಟ್ ಮೂವರ್. ಯಾರು ಇವರಿಗೆ ಕಾಂಪಿಟೇಟರ್ ಇರಲಿಲ್ಲ, ಎರಡನೇದು ಫಸ್ಟ್ ಮೂವರ್ ಆಗಿದ್ರು. ಸೊ ಇದಕ್ಕೆ ಹಿಟ್ ಆಯಿತು ಫ್ರೂಟಿ. ಸೆಕೆಂಡ್ ಅಡ್ವಾಂಟೇಜಸ್ ಏನಂದ್ರೆ, ಇವರು ಲಾಂಚ್ ಮಾಡಿರೋದು ಇಂಡಿಯಾದ ಫೇವರೆಟ್ ಡ್ರಿಂಕ್ ಮ್ಯಾಂಗೋ ಡ್ರಿಂಕ್. ಅದು ಒಂದು ಕಾರಣ ಆಯಿತು ಈ ಫ್ರೂಟಿ ಡ್ರಿಂಕ್ ಹಿಟ್ ಆಗಲಿಕ್ಕೆ. ಥರ್ಡ್ ಅಡ್ವಾಂಟೇಜಸ್ ಏನಂದ್ರೆ, ಇವರು ಈ ಫ್ರೂಟಿ ಡ್ರಿಂಕ್ ಅನ್ನು ಅಥವಾ ಮ್ಯಾಂಗೋ ಡ್ರಿಂಕ್ ಅನ್ನು ಮಕ್ಕಳ ಡ್ರಿಂಕ್ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಟಿವಿಯಲ್ಲಿ, ಪೇಪರ್ನಲ್ಲಿ, ಹೋರ್ಡಿಂಗ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. What's happening, baby? What's in the bag? It looks like mango in a freaked out pack. A mango drink from a ripe, rich crop. Oh, so slurpy to the very last drop. It's fruity, baby. It's fruity. ಇದನ್ನು ಮಕ್ಕಳು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬ್ರ್ಯಾಂಡ್ ಹಿಟ್ ಆಗಲಿಕ್ಕೆ ಇದು ಒಂದು ಕಾರಣ ಆಯಿತು ಸ್ನೇಹಿತರೆ. ಫ್ರೂಟಿ ಬ್ರ್ಯಾಂಡ್ ಇದೆಯಲ್ಲ, ಇದು ತುಂಬ ಹಿಟ್ ಆಗುತ್ತೆ, ತುಂಬ ಸಕ್ಸಸ್ ಆಗುತ್ತೆ. ಬಟ್ ಟರ್ನ್ ಓವರ್ ಇದೆಯಲ್ಲ, ಇದು 300 ಕೋಟಿಗಿಂತ ದಾಟ್ತಾ ಇರಲಿಲ್ಲ. ಸೊ 300 ಕೋಟಿ ಆಗಿತ್ತು ಸ್ನೇಹಿತರೆ. 2003ರಲ್ಲಿ ನಾಡಿಯಾ ಚೌಹಾನ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಪಾರ್ಲೆ ಆಗ್ರೋನ್ ಸೇರ್ತಾಳೆ. ನಾಡಿಯಾ ಚೌಹಾನ್ ಮ್ಯಾನೇಜಿಂಗ್ ಡೈರೆಕ್ಟರ್ನ ಮಗಳು. ಸೊ 2003ರಲ್ಲಿ ಜಾಯ್ನ್ ಆಗಬೇಕಾದ್ರೆ ಇವಳ ವಯಸ್ಸು 17 ವರ್ಷ ಮಾತ್ರ ಆಗಿರುತ್ತೆ, ಕೇವಲ 17 ವರ್ಷ. ಹೇಗಪ್ಪ ಇದೆಲ್ಲ ಸಾಧ್ಯ? ಇಮ್ಮಿಡಿಯೇಟ್ ಆಗಿ ಬರ್ತಾಳೆ. ಬಂದುಬಿಟ್ಟು ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತಾ, ಫ್ರೂಟಿ ಗ್ರೀನ್ ಕಲರ್ಲಿತ್ತು, ಆ ಕಲರ್ ಚೇಂಜ್ ಮಾಡ್ತಾಳೆ. ಕಲರ್ ಸೈಕಾಲಜಿ ಸರಿಯಾಗಿಲ್ಲ. ಒಳಗಡೆ ಇರುವ ಡ್ರಿಂಕ್ಸ್ನ ಕಲರ್ ಯೆಲ್ಲೋ, ಪ್ಯಾಕೆಟ್ನ ಕಲರ್ ಗ್ರೀನ್ ಆ್ಯಂಡ್ ರಿಯಲ್ ಮ್ಯಾಂಗೋ ಹಣ್ಣಿನ ಕಲರ್ ಯಾವುದಾಗಿರುತ್ತೆ, ಎಲ್ಲೋ ಆಗಿರುತ್ತೆ. ಬಟ್ ಪ್ಯಾಕೆಟ್ನ ಕಲರ್ ಇದು ಸೈಕಾಲಜಿ ಸರಿಯಾಗಿಲ್ಲ. ಬಟ್ ಇದು ಕಲರ್ ಚೇಂಜ್ ಮಾಡಬೇಕು ಅಂತ ಹೇಳಿ ಗ್ರೀನ್ ಟು ಯೆಲ್ಲೋ ಕಲರ್ ಚೇಂಜ್ ಮಾಡ್ತಾಳೆ. ಅದಲ್ಲದೆ ಸಣ್ಣ ಸಣ್ಣ ಸಮೋಸ ಸೈಜ್ನ ಪ್ಯಾಕೆಟ್ಗಳನ್ನು ಲಾಂಚ್ ಮಾಡ್ತಾಳೆ. ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಮಕ್ಕಳು ತಂದೆ ತಾಯಿಗಳ ಹತ್ರ ಸಪ್ರೇಟ್ ಆಗಿ ಇದಕ್ಕೋಸ್ಕರನೇ ಪಾಕೆಟ್ ಮನಿ ಕೇಳಬಾರ್ದು, ಕೇಳಿದ್ರು ತಂದೆ ತಾಯಿಗಳು ಕೊಡಲ್ಲ ಅಂದ್ಬಿಟ್ಟು ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನು ಮಾಡಿ ಕೇವಲ 2.5 ರೂಪಾಯಿಗೆ ಒಂದು ಫ್ರೂಟಿ ಪ್ಯಾಕೆಟ್ಗಳನ್ನು ಕೊಡುವಂತೆ ಮಾಡ್ತಾಳೆ ಮಾರ್ಕೆಟ್ನಲ್ಲಿ. ಇದರಿಂದ ಸೇಲ್ಸ್ ದುಪ್ಪಟ್ಟಾಗುತ್ತೆ ಸ್ನೇಹಿತರೆ. ಇದೆಲ್ಲ ಐಡಿಯಾಸ್ 17 ವರ್ಷದ ಹುಡುಗಿ ಹೇಗೆ ಬರುತ್ತೆ ಸ್ನೇಹಿತರೆ? ಗುಜರಾತಿ ಮಾರ್ವಾಡೀಸ್ ಇದ್ದಾರಲ್ಲ, ಇವ್ರು ಏನು ಮಾಡ್ತಾರಂದ್ರೆ, ಇವರು ಬಿಸ್ನೆಸ್ಸಲ್ಲಿ ಮಕ್ಕಳನ್ನು ಚಿಕ್ಕವ್ರು ಇರಬೇಕಾದ್ರೆ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಶಾಲೆ ಬಿಟ್ಟ ತಕ್ಷಣ ಮಕ್ಕಳನ್ನ ಏನು ಮಾಡ್ತಾರೆ, ಶಾಪಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಹೋಮ್ವರ್ಕ್ ಮಾಡಿಸ್ತಾರೆ. ಏನಂದರೆ ಸಾವಿರಾರು ರೂಪಾಯಿ ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ, ಟ್ರಾನ್ಸಾಕ್ಷನ್ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರು ಒಂದು ಬಿಸ್ನೆಸ್ ಅಂಶ ಆ ಮಗುವಿನ ಕಿವಿ ಹೋಗಲಿ ಅಂದ್ಬಿಟ್ಟು ಈ ಗುಜರಾತಿ ಮಾರ್ವಾಡೀಸ್ ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನು ಚಿಕ್ಕವರು ಇರಬೇಕಾದ್ರೆ ಶಾಪ್ಗಳಿಗೆ ಅಥವಾ ಆಫೀಸ್ಗಳಿಗೆ ಕರ್ಕೊಂಡು ಹೋಗ್ತಾರೆ, ಕಂಪನಿಗಳಿಗೆ. ಅಲ್ಲಿಂದ ಅವರಿಗೆ ಬಿಸ್ನೆಸ್ ರುಚಿ ಹುಟ್ಟಿಸುತ್ತೆ ಸ್ನೇಹಿತರೆ. ಸೊ ನಾನು ಯಾವಾಗಲೂ ಹೇಳೋದುಂಟು, ನಿಮ್ಮ ಹತ್ರ ಆಫೀಸ್ ಇದ್ದರೆ ಅಥವಾ ಫ್ಯಾಕ್ಟ್ರಿಗಳಿದ್ದರೆ ನಿಮ್ಮ ಮಕ್ಕಳನ್ನು ರಜೆ ಟೈಮಲ್ಲಿ ನಿಮ್ಮ ಫ್ಯಾಕ್ಟ್ರಿಗಳಿಗೆ ಕರ್ಕೊಂಡೋಗಿ ಏನು ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ, ಅಲ್ಲಿ ಹೋದರೆ ಸಾಕು ಅವರು ಬಿಸ್ನೆಸ್ ಬಗ್ಗೆ ಕಲಿತಾರೆ, ಇಂಟ್ರೆಸ್ಟ್ ಬೆಳೆಸ್ಕೊಳ್ತಾರೆ. ನಮ್ಮ ದೇಶ ಇದೆಯಲ್ಲ, ಇದು ಟಚ್ ಆ್ಯಂಡ್ ಫೀಲ್ ಮಾರ್ಕೆಟ್. ಅಂದರೆ ಜನ ಯಾವುದು ಮುಟ್ಟಿ ನೋಡೋದೆ ಯಾವುದು ತಗೊಳ್ಳೋದಿಲ್ಲ. ಸೊ ಅದೇ ನಾನು ಆವಾಗಲೇ ಹೇಳಿದೆ, ಫ್ರೂಟಿ ಸಣ್ಣ ಪ್ಯಾಕೆಟ್ನಲ್ಲಿ ಇವ್ರು ಏನು ಮಾಡ್ತಾರೆ, ಸಮೋಸ ಸೈಜ್ನ ಪ್ಯಾಕೆಟ್ನಲ್ಲಿ ಲಾಂಚ್ ಮಾಡಿದಾಗ ಮಕ್ಕಳು ಕುಡಿತಾರೆ, ಕುಡಿದು ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ದೊಡ್ಡ ಪ್ಯಾಕೆಟ್ಗಳನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ಏನಾಗುತ್ತೆ, ಮಾರ್ಕೆಟ್ ಏನಾಗುತ್ತೆ, ಬೂಮ್ ಆಗಲಿ ಸ್ಟಾರ್ಟ್ ಆಗುತ್ತೆ.
ಬಿಸ್ನೆಸ್ ದುಪ್ಪಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಒಂದು ಲೆವೆಲ್ಗೆ ಹೋಗಿ ಇನೋವೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೀಗ ಪ್ರೆಸೆಂಟ್ ಫ್ರೂಟಿ ಬ್ರ್ಯಾಂಡ್ ಅನ್ನು ಕೇವಲ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದರಿಂದ ಬಿಸ್ನೆಸ್ ಜಾಸ್ತಿ ಆಗಲ್ಲ. ಬಿಸ್ನೆಸ್ ಡಬಲ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಿದೆ ಇದನ್ನು ಎಕ್ಸ್ಪಾಂಡ್ ಮಾಡ್ಬೇಕಂತ ಹೇಳಿದ್ರೆ ಮಕ್ಕಳಿಂದ ದೊಡ್ಡವರಿಗೂ ತಗೊಂಡು ಹೋಗಬೇಕು. ಈ ಡ್ರಿಂಕ್ಸ್ ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ರಿಗೂ ಅಂತ ಹೇಳಿ ನಾವು ಇದನ್ನು ತೋರಿಸಿಕೊಡ್ಬೇಕಂತ ಹೇಳಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಲೈಕ್ ಸಲ್ಮಾನ್ ಖಾನ್ ಆಗಿರ್ಬೋದು, ಆಲಿಯಾ ಭಟ್ ಆಗಿರ್ಬೋದು, ಅಲ್ಲು ಅರ್ಜುನ್ ಆಗಿರ್ಬೋದು, ಇವರೆಲ್ಲರನ್ನು ತಂದುಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಹೇಳಿದ್ರೆ ಈ ಫ್ರೂಟಿ ಡ್ರಿಂಕ್ ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲ ಏಜ್ನವರಿಗೂ ಆಗುತ್ತೆ, ಎಲ್ಲ ಏಜ್ನವರು ಕುಡಿಬಹುದು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಫ್ರೂಟಿ ಎನ್ನುವ ಒಂದು ಬ್ರ್ಯಾಂಡ್ ಸ್ನೇಹಿತರೆ ಪಾರ್ಲೆ ಆಗ್ರೋ ಅವರ 8,000 ಕೋಟಿ ಆನ್ಯುವಲ್ ಟರ್ನ್ ಓವರ್ ಅಲ್ಲಿ ಕೇವಲ ಫ್ರೂಟಿ ಅನ್ನುವ ಒಂದು ಬ್ರ್ಯಾಂಡ್ನಿಂದ 4,000 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ಡೈಲಿ ಮಿನರಲ್ ವಾಟರಿಂದ 1,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಉಳಿದ ಪ್ರಾಡಕ್ಟ್ಗಳಿಂದ ಅಂದರೆ ಆ್ಯಪಿ ಪಿಜ್ಜಾ ಆಗಿರ್ಬೋದು, ಸ್ಮೂದ್ ಆಗಿರ್ಬೋದು, ಸೊ ಈ ರೀತಿಯ ಪ್ರಾಡಕ್ಟ್ಗಳಿಂದ 3,000 ಕೋಟಿ ಟರ್ನ್ ಓವರ್ ಆಗ್ತಾ ಇದೆ. ಅಂದರೆ ಟೋಟಲ್ ಓವರಾಲ್ ಆಗಿ 8,000 ಕೋಟಿ ಕೇವಲ ಕೂಲ್ ಡ್ರಿಂಕ್ಸಿಂದ ಟರ್ನ್ ಓವರ್ ಮಾಡ್ತಾ ಇದ್ದಾರೆ, ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾರ್ಕೆಟ್ ಎಷ್ಟು ಓಪನ್ ಆಗಿದೆ ಸ್ನೇಹಿತರೆ. ನಿಮ್ಮಲ್ಲಿರುವ ಕೇವಲ ಒಂದು ಐಡಿಯಾಸ್ ನೀವೇನಾದರೂ ಇಂಪ್ಲಿಮೆಂಟ್ ಮಾಡಿದರೆ ನೀವು ಸಹ ಈ ರೀತಿ ಬೆಳಿಬಹುದು, ನೀವು ಸಹ ಈ ರೀತಿ ಗ್ರೋ ಆಗ್ಬೋದು ಮಾರ್ಕೆಟಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೇನಾದರೂ ನಿಮ್ಮ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಬೇಕು, ಸ್ವಂತ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ಕೆಳಗೆ ಕಾಣ್ತಾ ಇರೋ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಸೊ ಕಾಲ್ ಮಾಡ್ಬೋದು, ನಿಮ್ಮ ಐಡಿಯಾಸ್ಗಳನ್ನು ಇಂಪ್ಲಿಮೆಂಟ್ ಹೇಗೆ ಮಾಡ್ಬೋದು ಎಲ್ಲ ವಿಷಯಗಳು ನೀವು ಅಲ್ಲಿ ಕೇಳಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಪ್ರತಿಯೊಂದು ಗ್ರೂಪ್ಗಳಿಗೆ ಶೇರ್ ಮಾಡಿ. ಸೊ ದ್ಯಾಟ್ ಶೇರ್ ಮಾಡೋದ್ರಿಂದ ಒಂದು ಕನ್ನಡ ಬೆಳೆಯುತ್ತೆ, ಎರಡನೇದು ನನಗೂ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.